ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ನಾಯಕ ಅಂತ ಘೋಷಣೆ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಮೂಲಕವೇ ಡಿಕೆಶಿ ಹೆಸರು ಹೈಕಮಾಂಡ್ ಘೋಷಣೆ ಮಾಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕ. ಒಂದೇ ಸಾಲಿನ ನಿರ್ಣಯ ಸಾಧ್ಯತೆ ಇದ್ದು ಬೇರೆ ಹೆಸರುಗಳು ಚರ್ಚೆ ಆಗದೇ ಇರೋ ಹಾಗೆ ಹೈಕಮಾಂಡ್ ಎಚ್ಚರಿಕೆಯ ನಡೆ ತೆಗೆದುಕೊಂಡಿದೆ. ನೀವು ಗಮನಿಸ್ತಾ ಇದ್ರೆ ಯಾವ ಶಾಸಕರು ಹೆಚ್ಚಿಗೆ ಮಾತಾಡ್ತಾ ಇಲ್ಲ, ಚಕಾರ ಎತ್ತುತ್ತಾ ಇಲ್ಲ. ಅದು ಸಚಿವ ಸ್ಥಾನದ ಬಗ್ಗೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದರ ಬಗ್ಗೆಯೂ ಮಾತಾಡ್ತಿಲ್ಲ. ಎಲ್ಲರ ಸ್ವರ ಒಂದೇ, ಹೈಕಮಾಂಡ್ ನಿರ್ಧಾರ. ಸಿದ್ದರಾಮಯ್ಯ ಮೂಲಕವೇ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕಾಂಗ ಸಭೆಯ ನಾಯಕ ಅಂತ ಘೋಷಣೆಯಾಗುತ್ತೆ. ಮತ್ತೊಂದು ಸರ್ಕಾರ ರಚನೆಯಾಗುತ್ತೆ. ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ರಾಜ್ಯದ ಸಿಎಂ ಆಗಿ ಚುಕ್ಕಾಣಿ ಹಿಡಿಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯ ಅವರು ಸ್ವತಃ ಹೆಸರು ಘೋಷಣೆ ಮಾಡ್ತಾರೆ. I have no demands. देखिए ऑलरेडी मुझे बहुत से मौके मिले हैं. जो भी है हमारे हाईकमांड डिसाइड करेगी. ನೋಡಿ ಅವೆಲ್ಲಾನು ಅಪ್ರಸ್ತುತ. ನಾನು ಹೇಳ್ದಂಗೆ CLP ಒಂದು ಪ್ರಕ್ರಿಯೆ ಇದೆ. ಇವತ್ತು ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಮಿಕ್ಕಿದ್ದನು. ಥ್ಯಾಂಕ್ ಯು. ಐ ಹ್ಯಾವ್ ನೋ ಡಿಮಾಂಡ್ಸ್ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿದ್ದರಾಮಯ್ಯ ಅವರ ಆಗಮನಕ್ಕೆ ಎಲ್ಲ ನಾಯಕರು ಕಾಯ್ತಾ ಇದ್ದಾರೆ. ನೂತನ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಬಂದು ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಮಾಡ್ತಾರೆ. 4 ಗಂಟೆಗೆ ಆರಂಭ ಆಗಬೇಕಾಗಿತ್ತು ಸಿಎಲ್ಪಿ ಸಭೆ, ಇನ್ನೂ ಆರಂಭ ಆಗಿಲ್ಲ. 4:30 ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆರಂಭ ಆಗಿಲ್ಲ. ಸಿದ್ದರಾಮಯ್ಯ ಮತ್ತು ಕೆಲ ಶಾಸಕರಿಗೆ ನಾಯಕರು ಕಾಯ್ತಾ ಇದ್ದಾರೆ. ಇನ್ನು ಕೆಲ ಶಾಸಕರು ಬರಬೇಕು, ಸ್ವತಃ ಸಿದ್ದರಾಮಯ್ಯ ಅವರು ಬರಬೇಕಾಗಿದೆ. ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಿಂದ ಹೊರಟಿಲ್ಲ. ಇನ್ನು 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಕರೆದಿದ್ರು. 4:32 ಈಗ ಸಮಯ. ಇನ್ನು ಕೆಲ ಶಾಸಕರು ಬಂದಿಲ್ಲ, ಸ್ವತಃ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಅವರು ಬಂದು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸಿ ಘೋಷಣೆ ಮಾಡ್ತಾರೆ. 7 ಗಂಟೆಗೆ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೊರಡೋರಿದ್ದಾರೆ. ಅವರ ಫ್ಲೈಟ್ 7 ಗಂಟೆಗಿದೆ. ಸಿಎಲ್ಪಿ ನಾಯಕನಾಗಿ ಘೋಷಣೆಯಾದ ನಂತರ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಹೋಗ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ನಾಲ್ಕು 30 ಇನ್ನು ಸಿಎಲ್ಪಿ ಮೀಟಿಂಗ್ ಆರಂಭ ಆಗಿಲ್ಲ. ಇನ್ನು ಕೆಲ ಶಾಸಕರು ಬಂದಿಲ್ಲ, ಸ್ವತಃ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಸಿಎಲ್ಪಿ ಮೀಟಿಂಗ್ ಅರ್ಧ ಗಂಟೆ ಆಲ್ರೆಡಿ ತಡವಾಗಿದೆ. SS ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಬರ್ತಾ ಇದ್ದಾರೆ. ಯೋಗೇಶ್ವರ್ ಈಗಾಗಲೇ ಬಂದಿದ್ದಾರೆ.
ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ವಿಧಾನಸೌಧದ ಒಳಗೆ ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇವರ ಪುತ್ರ ಸಮರ್ಥ್ ಶಾಮನೂರು ಶಾಸಕರಾಗಿ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಒಬ್ಬೊಬ್ಬರೇ ನಾಯಕರು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಈಗ ಎಲ್ಲರ ನಿರೀಕ್ಷೆ ಇರೋದು ಸಿದ್ದರಾಮಯ್ಯ ಅವರ ಕಡೆಗೆ. ಕಾವೇರಿ ನಿವಾಸದಿಂದ ಅವರಿನ್ನೂ ಹೊರಡಬೇಕಾಗಿದೆ. ಬಹುಶಃ ಶಾಸಕರೆಲ್ಲರೂ ಬಂದ್ರು ಅನ್ನೋದು ಕನ್ಫರ್ಮ್ ಆದ ಮೇಲೆ ಹೊರಡ್ತಾರಾ? ಸಾಯಂಕಾಲ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಬೇಕಾಗಿತ್ತು, ಇನ್ನೂ ಆರಂಭ ಆಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಹೆಸರು ಘೋಷಣೆಗೆ ನಾಯಕರೆಲ್ಲ ಕಾಯ್ತಾ ಇದ್ದಾರೆ. ನಾಯಕರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರಿಗಾಗಿ ಕಾಯ್ತಾ ಇದ್ದಾರೆ. 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಶುರು ಆಗಬೇಕಾಗಿತ್ತು. ಅರ್ಧ ಗಂಟೆ ಆಲ್ರೆಡಿ ಆಗೋಗಿದೆ. 35 ನಿಮಿಷ ಕಳೆದು ಹೋಗಿದೆ. ಹೊರಟಿದ್ದಾರೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಹೊರಟಿದ್ದಾರೆ. ತಮ್ಮ ಕಾವೇರಿ ನಿವಾಸದಿಂದ ಅಂತಿಮ ಬಾರಿಗೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ ವಿಧಾನಸೌಧ. ಇನ್ನು ಕೆಲವೇ ನಿಮಿಷದಲ್ಲಿ ತಲುಪ್ತಾರೆ. ಎಲ್ಲರ ಕಾಯುವಿಕೆ ಸಿದ್ದರಾಮಯ್ಯ ಅವರಿಗಾಗಿ. ಈಗ ಕಾವೇರಿ ನಿವಾಸದಿಂದ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಸಿಎಂ ಅಧಿಕೃತ ನಿವಾಸ. ಶಾಸಕರು ವಿಧಾನಸೌಧ ತಲುಪಿಯಾಗಿದೆ. ದೆಹಲಿಯಿಂದ ಬಂದ ನಾಯಕರು ವಿಧಾನಸೌಧದಲ್ಲಿದ್ದಾರೆ. ವೀಕ್ಷಕರು ಇದ್ದಾರೆ. ಕಾಯ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ. ಅಂತಿಮವಾಗಿ ಕಾವೇರಿ ನಿವಾಸದಿಂದ ಈಗ ಸಿದ್ದರಾಮಯ್ಯ ಹೊರಟಿದ್ದಾರೆ. ಡಿಕೆಶಿ ಹೆಸರನ್ನ ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯ. ಕೆಲವು ನಿಮಿಷಗಳ ಕ್ಷಣಗಳ ಮುಂಚೆ ಸಿದ್ದರಾಮಯ್ಯ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ತಲುಪ್ತಾರೆ. ಕೆಲವೇ ನಿಮಿಷಗಳಲ್ಲಿ ವಿಧಾನಸೌಧ ತಲುಪ್ತಾರೆ. ನಾಯಕರೆಲ್ಲರೂ ರೆಡಿಯಾಗಿದ್ದಾರೆ. ನಾಯಕರು ಸಿದ್ಧವಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯ ಅವರು ವಿಧಾನಸೌಧ ತಲುಪ್ತಾರೆ. ಕಾವೇರಿ ನಿವಾಸದಿಂದ ಹೊರಗೆ ಬರ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಇದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಕಾವೇರಿ ನಿವಾಸದಿಂದ ವಿಧಾನಸೌಧದ ಕಡೆಗೆ ಹೊರಟರು ಸಿದ್ದರಾಮಯ್ಯ. ಅವರಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಗೆ ಕೆಲವು ಕ್ಷಣಗಳು ಬಾಕಿ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯ ಕಾವೇರಿ ನಿವಾಸದಿಂದ ಹೊರಗೆ ಹೋಗಿದ್ದನ್ನ ನೀವು ನೋಡಿದ್ರಿ. ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಕಾಯ್ತಾ ಇದ್ದಾರೆ. ಜಯರಾಮ್ ರಮೇಶ್ ವೀಕ್ಷಕರಾಗಿ ಬಂದಿದ್ದಾರೆ. ಎಲ್ಲ ಶಾಸಕರು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.